ನೋಡಿ, ಇವತ್ತು ಹವಾಮಾನ ಇಲಾಖೆ ವರದಿ, ಭಾರತದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವರ್ಷ ಬರಗಾಲ ಬರುತ್ತೆ, 45% ಮಳೆ ಕೊರತೆ ಆಗುತ್ತೆ ಅಂತಕ್ಕಂಥದನ್ನ ಸ್ಪಷ್ಟ ಮಾಡಿದ್ದಾರೆ. ಕೊರತೆ ಆಗದಂತೂ ಖಚಿತ. ಈ ಒಂದು ಸಂದರ್ಭದಲ್ಲಿ ಇವತ್ತು ಏತ ನೀರಾವರಿ ಏನಿದೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಏತ ನೀರಾವರಿ ಇದಾವೆ. ಒಂದು 40-50 ಸಾವಿರ ಎಕರೆಗೆ ನೀರು ಹರಿಸ್ತಕ್ಕಂಥ ಈ ಏತ ನೀರಾವರಿಗಳಿದ್ದಾವೆ. ಅದರಲ್ಲಿ ಏನು ಹಾರ್ನಹಳ್ಳಿ ಭಾಗದ ತುಂಗಾ ಏತ ನೀರಾವರಿ ಇದೆ, ಇದು ಕೂಡ 7,500 ಎಕರೆ, ಒಂದು 30 ಹಳ್ಳಿ ರೈತರಿಗೆ ನೀರನ್ನು ಉಣಿಸ್ತಕ್ಕಂಥ ಸುಮಾರು 7,500 ಎಕರೆ ನೀರು ಉಣಿಸ್ತಕ್ಕಂಥ ಮಹತ್ತರವಾದಂಥ ಯೋಜನೆ. ಈ ಯೋಜನೆ 25 ಕೋಟಿ 22 ಲಕ್ಷ ಬಾಕಿ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯವರು ಏನ್ ಹೇಳ್ತಾರೆ, ನಮಗೆ ಅಷ್ಟೆಲ್ಲ ಒಂದ್ಸಾರಿ ಸಂಪರ್ಕ ಕಡಿತ ಮಾಡಿದೀವಿ, ಎಷ್ಟಾರು ಒಂದ್ 2-3 ಕೋಟಿ ಕಟ್ಲಿ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು 100 ಕೋಟಿ ಬಾಕಿ ಇರ್ತಕ್ಕಂಥ ವಿದ್ಯುತ್ ಶಕ್ತಿ ಜಿಲ್ಲೆ ಒಳಗಡೆ ಬರೀ ಒಂದು 10 ಕೋಟಿ ಕಟ್ಟಿದ್ರೆ ಸಾಕು. 10 ಕೋಟಿ ಕಟ್ಟಿದ್ರೆ ಜಿಲ್ಲೆ ಎಲ್ಲಾ ಏತ ನೀರಾವರಿಗಳು ಕೂಡ ಇವತ್ತು ಪ್ರಾರಂಭ ಆಗ್ತವೆ. ಈ ವರ್ಷ ಏನು ಬರಗಾಲದ ಪರಿಸ್ಥಿತಿ ಇದೆ, ಬರಗಾಲದ ಪರಿಸ್ಥಿತಿಯನ್ನ ನಿಭಾಯಿಸಬಹುದು, ರೈತರು ಬದುಕ್ತಾರೆ. ಬರಗಾಲ ರೈತ ಸಾಯ್ತಾನೆ, ಸಾಯ ಕುಡಿಸ್ಬೇಕಾರೆ ಇವತ್ತು ಇದು ಒಂದೇ ಮಾರ್ಗ, ಏತ ನೀರಾವರಿ ಒಂದೇ ಮಾರ್ಗ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ಬಂದಾರೆ. ಅವರು ಉಸ್ತುವಾರಿ ಸಚಿವರು ವಿದ್ಯುತ್ ಶಕ್ತಿ ಮಂತ್ರಿಗಳು, ಅವರು ವಿದ್ಯುತ್ ಶಕ್ತಿ ಮಂತ್ರಿ ತರ ಮಾತಾಡಿದ್ದಾರೆ. ಜಾರ್ಜ್ ಅವರು ನಮಗೆ ಬಾಕಿ ಬರ್ಬೇಕು, ಬಾಕಿ ಕಟ್ಟಿದ್ರೆ ನಾವು ಕೊಡ್ತೀವಿ ಅಂತ. ಅವ್ರು ವಿದ್ಯುತ್ ಶಕ್ತಿ ಮಂತ್ರಿನ ಯಾಕೆ ಸರ್ಕಾರ ಅವರಿಗೆ ವಿದ್ಯುತ್ ಶಕ್ತಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ರು? ಉಸ್ತುವಾರಿ ಸಚಿವರು ಎಲ್ಲ ಕಾಟಾಚಾರಕ್ಕೆ ಒಂದೇ ದಿವಸಕ್ಕೆ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು 3 ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಈ ರೀತಿ ಸರ್ಕಾರ ಈಗಿರ್ತಕ್ಕಂಥ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡ್ರೆ ಈ ಸರ್ಕಾರ ಬಹಳ ಬೇಗ ಜನರ ವಿಶ್ವಾಸವನ್ನ ಕಳ್ಕೊಳ್ಳುತ್ತೆ. ನಿಮ್ಮ ಗ್ಯಾರಂಟಿ ಯೋಜನೆಗಳು ಯಾವುವು ಕೂಡ ನಿಮ್ಮ ನೆರವಿಗೆ ಮುಂದಿನ ಚುನಾವಣೆಯಲ್ಲಿ ಬರಲ್ಲ. ಆದ್ರಿಂದ ಈಗಲೇ ಎಚ್ಚೆತ್ಕೊಳ್ರಿ. ನೀವು ನೀರಾವರಿ ಬಗ್ಗೆ, ರೈತರ ಬಗ್ಗೆ, ರಸಗೊಬ್ಬರದ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಈ ಸರ್ಕಾರ ಕಾಳಜಿ ವಹಿಸಿ. ಮೊನ್ನೆ ಬಿರುಗಾಳಿಗೆ ಹೊಳೆಹೊನ್ನೂರು ಹೋಬಳಿ ಒಳಗಡೆ 11,35,000 ಮರಗಳು ಬಿದ್ದಿದ್ದಾವೆ. ಇವತ್ತಿನ ತನಕ ಪರಿಹಾರ ಇಲ್ಲ. 16 ರೂಪಾಯಿ ಒಂದು ಮರಕ್ಕೆ ಲೆಕ್ಕ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ವಿಶೇಷ ಪ್ರಕರಣ ಅಂತ ಹೇಳಿದೆ, ತೀರ್ಮಾನ ಮಾಡ್ರಿ, ಅದಕ್ಕೂ ಇಲ್ಲ. ಯಾವುದೇ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ, 1 ತಿಂಗಳಾದ್ರೂ ಸರ್ಕಾರ. ಆದಷ್ಟು ಬೇಗ ನೀವು ತುಂಗಾ ಏತ ನೀರಾವರಿ ಇವತ್ತೇನು ಹೋರಾಟ ಮಾಡ್ತಾ ಇದೀವಿ, ಇದಕ್ಕೆ ತತ್ಕ್ಷಣದಿಂದ ಒಂದು 2-3 ಕೋಟಿ ಆದ್ರೂ ಕೂಡ ನೀವು ಇದನ್ನ ಕಟ್ಟಿ, ಟ್ಯಾಕ್ಸ್ ಕಟ್ಟಿ, ಕರೆಂಟ್ ಟ್ಯಾಕ್ಸ್ ಕಟ್ಟಿ ಚಾಲನೆ ಮಾಡಬೇಕು. ಚಾಲನೆ ಮಾಡದೆ ಹೋದ್ರೆ ನಾವು ಈಗ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಎಲ್ಲಿ ಧರಣಿ ಮಾಡಬೇಕು, ಇಲ್ಲಿ ಮಾಡಬೇಕು, ತುಂಗಾ ಏತ ನೀರಾವರಿ ಕಚೇರಿ ಎದುರು ಮಾಡಬೇಕು, ತೀರ್ಮಾನ ಮಾಡಿ ಧರಣಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.